ಎತ್ತುಗಳಿಲ್ಲದೆ ಹಾವೇರಿಯಲ್ಲಿ ರೈತನ ಪರದಾಟ. ಬರೀ ಹಾವೇರಿಯಲ್ಲಿ ಮಾತ್ರ ಅಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಬಾಡಿಗೆ ಎತ್ತುಗಳಿಗೆ ಹಣ ನೀಡಲಾಗದೆ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ರೈತರು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಪ್ಪ. ಇವಾಗಂತೂ ಉಕ್ಕೆ ಓಡಿಸ್ಬೇಕು ಅಂದ್ರೆ ಎಷ್ಟು ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ. ಮತ್ತೆ ಎತ್ತುಗಳ ಕೈಲಿ ಓಡಿಸ್ಬೇಕು ಅಂದ್ರೆ ಅದು ಕೂಡ ಸಿಗಲ್ಲ. ಎತ್ತುಗಳೇ ಇಲ್ವಲ್ಲ ಸರಿಯಾಗಿ. ತಂದೆ ಕಷ್ಟ ಕಂಡು ಉಳುಮೆಗೆ ಹೆಗಲು ಕೊಟ್ಟಿರುವಂಥದ್ದು ಮಕ್ಕಳು. ಜೋಡೆತ್ತುಗಳಂತೆ ನೊಗ ಹೊತ್ತಿರುವಂಥದ್ದು ನಿಂಗರಾಜ್ ಮತ್ತು ಪ್ರವೀಣ್. ರಾಣೆಬೆನ್ನೂರು ತಾಲೂಕಿನ ವೆಂಕಟಾಪುರ ತಾಂಡದಲ್ಲಿ ಈ ಘಟನೆ ನಡೆದಿದೆ. ಎಲೆಕೋಸು ಹೊಲದಲ್ಲಿ ಕಳೆನಾಶಕ್ಕೆ ತಂದೆ ಮಕ್ಕಳು ಶ್ರಮ ಹಾಕಿದ್ದಾರೆ. ನಾನು ಹೇಳ್ತಾ ಇದ್ನಲ್ಲ, ಇದೊಂದು ಎಕ್ಸಾಂಪಲ್ ಅಷ್ಟೇ. ಹಲವು ಕಡೆ ಹಿಂಗೆ ಇರೋದು. ಸಾಕಷ್ಟು ಕಡೆ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಒಂದು ಕೂಲಿಗೆ ಆಳುಗಳು ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಉಕ್ಕೆ ಹೊಡಿಲಿಕ್ಕೆ ಎತ್ತುಗಳು ಕೂಡ ಇಲ್ಲ. ಅದರ ಜೊತೆಗೆ ಎಲ್ಲದೂ ಕೂಡ ಕಾಸ್ಟ್ಲಿ ಆಗಿ ಕೂತ್ಕೊಂಡಿದೆ. ಕಾಸ್ಟ್ಲಿ ದುನಿಯಾ ಬೇರೆ. ಸೊ ಹೀಗಾಗಿ ಎಷ್ಟು ಸಾಧ್ಯ ಅಷ್ಟರ ಮಟ್ಟಿಗೆ ವೆಚ್ಚ ಕಡಿಮೆ ಮಾಡಬೇಕು ಅಂದ್ರೆ ಇಂಥ ದಾರಿನೇ ಹಿಡಿಬೇಕಾಗಿದೆ ರೈತರು. 3 ಎಕರೆ ಹೊಲದಲ್ಲಿ ಎಲೆಕೋಸು ಬೆಳೆದಿರುವಂಥದ್ದು ರೈತ ಶಂಕರಪ್ಪ. ಮತ್ತೆ ಬಿತ್ತನೆಗೆ ಜಮೀನಿನಲ್ಲಿ ಕಳೆ ನಾಶ ಮಾಡ್ತಾ ಇರುವಂಥದ್ದು ಶಂಕರಪ್ಪ. ಕಳೆ ನಾಶ ಮಾಡಲಿಕ್ಕೆ ನೊಗವನ್ನ ಕೈಯಲ್ಲಿ ಹಿಡಿದಿದ್ದಾರೆ ಮಕ್ಕಳು. ಅದೇ ಗ್ರಾಮದ ಚನ್ನಪ್ಪ ಮಲ್ಲೇಶ್ ಎಂಬ ರೈತರಿಂದಲೂ ಕೂಡ ಸ್ವಯಂ ಶ್ರಮ. ಕಳೆನಾಶಕ್ಕೆ ಬಾಡಿಗೆ ಎತ್ತುಗಳಿಗೆ ದಿನಕ್ಕೆ 2,000 ರೂಪಾಯಿ ಇದೆ. ಈ ಹಿನ್ನೆಲೆಯಲ್ಲಿ ಮಕ್ಕಳನ್ನೇ ಎತ್ತುಗಳಂತೆ ಬಳಸಿ ಕಳೆನಾಶ ಮಾಡಲಾಗಿದೆ. ನಾನು ಹೇಳ್ತಾ ಇದ್ದಲ್ಲ, ಇದು ಬರೀ ಎಕ್ಸಾಂಪಲ್ ಅಷ್ಟೇ. ಇವ್ರು ಮಾತ್ರ ಮಾಡಿದ್ದಾರೆ ಹಾವೇರಿಯಲ್ಲಿ ಅನ್ನುವಂಥದ್ದಲ್ಲ. ಹಲವು ಕಡೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಸಾಕಷ್ಟು ಕಡೆ ನೋಡಿದೀವಿ ಈ ತರ. 1 ಲಕ್ಷದ ಮ್ಯಾಗ ಹೊಕ್ಕವ್ ಸರ. ಯಾವಾರ ಕಮ್ಮಿ ರೇಟಿನ ತಗೊಂಡ್ರು ಒಂದ್ 85-90 ಸಾವಿರ ಸರ. ಹಂಗಾಗಿ ಮತ್ತ ಬೇರೆ ಕೆಲ್ಸ ಮಾಡ್ಕಂತ ಇದ್ನ ಮತ್ತ ಅವರು ಒಟ್ಟಿಗೂ ನಡೆಯಂಗಿಲ್ರಿ. ಹಂಗಾಗಿ ಇದ್ರಾಗ ಮತ್ತ ಒಟ್ಟು ಬಂದ್ ಕೆಲ್ಸ ಮಾಡ್ಕೊಂಬಂದು 2 ತಾಸು 3 ತಾಸು ಇದನ್ನ ಮಾಡ್ಕೊಂತಾವ ಸರ್. ಮತ್ ಮಿಷಿನರಿ ಸಣ್ಣ ಮಿಷಿನರಿ ಇದ್ದಂದ್ರೆ ನಾವು ಒಬ್ಬರಿ ನಾನು ಮಾಡ್ಕೊಂಡ್ರ ಅವ್ರು ಬೇರೆ ಕಡೆ ಕೂಲಿ ಕೆಲ್ಸ ಹೋಗ್ಬೋದು ಸರ್. ಅವ್ ಮಿಷಿನರಿನು ಇಲ್ರಿ ಸರ್. ಅವು ಎಲ್ಲಾ ತಗೊಳಕ್ ಹೋದ್ವಂದ್ರೆ ನಮ್ ಕೈಲಿ ಆಗಂಗಲ್ಲ ಸರ್. ಬಾಳ ಅವು ದುಬಾರಿ ರೀ. ಯಾವಾರ ಸಬ್ಸಿಡಿ ಸಿಕ್ಕು ಅಂದ್ರೆ ಮಾಡ್ಕೋಬೇಕಂತ ಅಂದ್ರೆ ಸಬ್ಸಿಡಿ ಕೇಳಿದ್ರು ಯಾರು ಸಬ್ಸಿಡಿ ಇಲ್ರಿ ಸರ್. ಯಾಕಂದ್ರೆ ನಮಗ್ ನಡಿಬೇಕಲ್ರಿ. ಎತ್ ಕೇಳಾಕ್ ಹೋದ್ರೆ ಬಾಡಿಗೆನೂ ಜಾಸ್ತಿ ಐತ್ರಿ. ಎತ್ ತಗೊಳಕ್ ಅಮೌಂಟ್ ಇಲ್ರಿ ನಮ್ಮ ಹತ್ರ. ನಾವ್ ದುಡ್ದಿದಷ್ಟೇ ನಮಗ್ ತಿನ್ನಾಕ್ ಸಾಕಾಗತ್ತಿಲ್ರಿ. ಹ್ಞೂನ್ರಿ. ಬೇರೆ ಕಡೆ ದುಡ್ಕೊಂಬಂದು ಮಧ್ಯಾಹ್ನ ಆಗ್ಲಿ ಸಾಯಂಕಾಲ ಆಗ್ಲಿ ಈ ತರಾನಿಗ್ ನಾವ್ ಕೆಲ್ಸ ಮಾಡ್ಕೊಂತಿರ್ತೀವ್ರಿ. ಹ್ಞೂನ್ರಿ. ಮತ್ ನಡಿಬೇಕಲ್ರಿ, ಅದಕ್ಕಾಗಿ ಮಾಡ್ತಾ ಇರ್ತೀವ್ರಿ ನಾವ್ ಕೆಲ್ಸ. ಬಾಡಿಗೆ ಸಿಕ್ಕಿದ್ರು 2,500 ಸಾವಿರ ಬಾಡಿಗೆ ಕೇಳ್ತಾರಿ. ಹ್ಞೂನ್ರಿ. ನಾವ್ ದುಡಿಯೋದ ವಾರಕ್ 3,000 2,000. ಹ್ಞೂನ್ರಿ. ಅವ್ರಿಗೆ ಬಾಡಿಗೆ ಕೊಟ್ರೆ ಮತ್ ಹೊಟ್ಟಿಗೆ ಬಾಡಿಗೆ ನಡಿಬೇಕಲ್ರಿ. ಹಂಗಾಗಿ ನಾವ್ ಈ ತರ ಮಾಡ್ಕೊಂಡ್ ಜೀವನ ಮಾಡಾಕಂತೀವಿ. ಬೇರೆ ಕಡೆ ಕೆಲಸ ಮಾಡ್ತೀರಾ? ಬೇರೆ ಕಡೆನೂ ಕೆಲಸ ಮಾಡ್ತೀವಿ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಬೇರೆ ಕಡೆ ಮಾಡ್ಕೊಂಡ್ ಬಂದು 12 ಗಂಟೆಯಿಂದ ಸಾಯಂಕಾಲವರೆಗೂ ಇಲ್ಲೇ ಮಾಡ್ತೀವ್ರಿ ನಾವು ಕೆಲಸ. ಹೊಲದಲ್ಲಿ ಬಂದ್ ಮಾಡ್ತೀವಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ನಾಗರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಹಲವು ಕಡೆ ಇದೇ ರೀತಿಯಾಗಿ ಪರಿಸ್ಥಿತಿ ಇದೆ. ಅಲ್ಲೆಲ್ಲ ಎಷ್ಟಿದೆ ಗಂಟೆಗೆ ಉಕ್ಕೆ ಹೊಡಿಲಿಕ್ಕೆ ಎತ್ತುಗಳಲ್ಲಿ ಆಗ್ಲಿ ಟ್ರ್ಯಾಕ್ಟರ್ಲಿ ಆದ್ರಿ, ಹಾಗೆ ಅದ್ರ ಜೊತೆಗೆ ಆಳುಗಳು ಕೂಡ ಸಿಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಎಲ್ಲಾ ರೀತಿಯಲ್ಲೂ ಸಮಸ್ಯೆ. ಕಾಸ್ಟ್ಲಿ ದುನಿಯಾ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಮಾರುಕಟ್ಟೆಗಳಲ್ಲಿ ಕೂಡ, ಅದರಲ್ಲೂ ಕೂಡ ಜಾನುವಾರು ಮಾರುಕಟ್ಟೆಗಳಲ್ಲಿ ಕೂಡ ಒಂದು ಜೋಡೆತ್ತನ್ನ ಖರೀದಿ ಮಾಡ್ಬೇಕಂತ ಸಂದರ್ಭದಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಆಗ್ತದೆ. ಅದು 1.5 ಲಕ್ಷದಿಂದ ಆರಂಭವಾಗ್ತದೆ. ಮತ್ತು ಜೋಡೆತ್ತುಗಳನ್ನ ಖರೀದಿ ಮಾಡಿದಂತ ಸಂದರ್ಭದಲ್ಲಿ ಅದಗಳ ನಿರ್ವಹಣೆ ಕೂಡ ರೈತರಿಗೆ ಬಹಳಷ್ಟು ಸಂಕಷ್ಟಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಜಾನುವಾರುಗಳಿಗೆ ಮೇವನ್ನ ಹಾಕ್ಬೇಕಾಗ್ತದೆ, ಮತ್ತು ನೀರಿನ ಸಮಸ್ಯೆ ಆಗಿರ್ಬೋದು, ಮತ್ತು ಇನ್ನಿತರ ಅದಕ್ಕೆ ಬೇಕಾಗಿರ್ತಕ್ಕಂಥ ನಿರ್ವಹಣೆ ಖರ್ಚುಗಳು ಕೂಡ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ರೈತರು ಕೂಡ ಜೋಡೆತ್ತುಗಳು ಸಿಗದೆ ಇರೋದ್ರಿಂದ ತಾವೇ ಕೂಡ ಉಳುಮೆ ಮಾಡುವಂತ ಕೆಲಸವನ್ನ ಸದ್ಯ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿ ವೆಂಕಟಾಪುರ ಗ್ರಾಮದಲ್ಲಿ ಒಂದು ಮನಕಲಕುವ ದೃಶ್ಯ ಕಂಡು ಬಂದಿರ್ತಕ್ಕಂಥದ್ದು. ಪ್ರಮುಖವಾಗಿ ತಮ್ಮಿಬ್ಬರು ಮಕ್ಕಳು 2nd PUC ಸ್ಟಡಿಯನ್ನ ಮಾಡಿದ್ದಾರೆ. ಅಂತ ನಿಂಗರಾಜ್ ಮತ್ತು ಪ್ರವೀಣನ ಮಕ್ಕಳನ್ನ ಬಳಸ್ಕೊಂಡು ಕೂಡ ಎಲೆಕೋಸು ಮಧ್ಯದಲ್ಲಿ ಬೆಳೆದಿರ್ತಕ್ಕಂಥ ಕಳೆವನ್ನ ನಾಶ ಮಾಡ್ಲಿಕ್ಕೆ ತಂದೆಯವರು ಕೂಡ ಮುಂದಾಗಿರ್ತಕ್ಕಂಥದ್ದು. ಅವರನ್ನೇ ಜೋಡೆತ್ತುಗಳ ರೀತಿಯಾಗಿ ಪರಿವರ್ತನೆಯನ್ನ ಮಾಡಿಕೊಂಡು ಎತ್ತುಗಳು ಯಾವ ರೀತಿಯಾಗಿ ಉಳುಮೆಯನ್ನ ಮಾಡ್ತವೆ ಅದೇ ರೀತಿಯಲ್ಲಿ ಕೂಡ ಕಳೆ ನಾಶ ಪಡಿಸುವಂತ ಎಡೆಕುಂಟಿಯನ್ನ ಹೊಡೆಯುವಂತ ಕೆಲಸವನ್ನ ರೈತರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಒಂದು ಎತ್ತುಗಳು ಏನಾದ್ರೂ ಇದ್ದಂತ ಸಂದರ್ಭದಲ್ಲಿ ಅವನ್ನ ಬಾಡಿಗೆ ಪಡಿಬೇಕಂತ ಹೇಳಿದ್ರು ಕೂಡ 2,500 ರೂಪಾಯಿ ಆಗ್ತದೆ. ಮತ್ತು ಜೋಡೆತ್ತುಗಳ ಖರೀದಿಗೆ ಹೋದಂತ ಸಂದರ್ಭದಲ್ಲಿ 1.5 ಲಕ್ಷ 2 ಲಕ್ಷ ರೂಪಾಯಿ ಆಗ್ತದೆ. ಇದು ಸಾಮಾನ್ಯ ರೈತರಿಗೆ ಖರೀದಿ ಮಾಡ್ಲಿಕ್ಕೆ ಸಂಕಷ್ಟ ಆಗಿರೋದ್ರಿಂದ ಈ ರೀತಿಯಾಗಿ ತಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಬಳಕೆ ಮಾಡ್ಕೊಂಡು ಅವರು ಸ್ವಯಂ ಶ್ರಮದಿಂದಲೇ ಕೂಡ ಈ ರೀತಿಯಾದಂತಹ ಕೃಷಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸರ್ಕಾರಕ್ಕೆ ಸಬ್ಸಿಡಿಗಾಗಿ ಸಣ್ಣ ಪುಟ್ಟ ಟ್ಯಾಕ್ಟರಿಗಳಿಗೆ ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಆದ್ರೆ ಸರ್ಕಾರ ಮಾತ್ರ ಯಾವುದೇ ರೀತಿಯಾದಂತ ಅವರತ್ತ ಕಣ್ಣಾಯಿಸಿಲ್ಲ. ಹಾಗಾಗಿ ತಮ್ಮ ಕುಟುಂಬದವರನ್ನ ಸದಸ್ಯರನ್ನೇ ಬಳಕೆ ಮಾಡ್ಕೊಂಡು ಇವತ್ತು
ಮಾಡುವಂತ ಕೆಲಸ ಮುಂದಾಗಿರ್ತಕ್ಕಂಥದ್ದು. ಒಂದ್ ಕಡೆ ರೈತ ಸಾಕಷ್ಟು ಬೆಲೆಗಳ ದರ ಆಗಿರ್ಬೋದು ಮತ್ತು ಇನ್ನಿತರ ಗೊಬ್ಬರ ಸಮಸ್ಯೆ ಆಗಿರ್ಬೋದು, ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಈ ಮಧ್ಯೆ ಕೂಡ ರೈತರಿಗೆ ಜೋಡೆತ್ತುಗಳ ಸಮಸ್ಯೆ ಕೂಡ ಸದ್ಯ ಉಲ್ಬಣಗೊಂಡಿರ್ತಕ್ಕಂಥದ್ದು. ಪೃಥ್ವಿರಾಜ್, ಧನ್ಯವಾದ ನಾಗರಾಜ್ ನಿಮ್ಮೆಲ್ಲ ಮಾಹಿತಿ.